ನೀವು ಬುದ್ಧಿವಾದಗಳಿಗೆ ಬೆಳೆಸ್ಕೊಂಡು ಬರ್ತೀರಾ. ಹೌದು ಸರ್. ಆದರೆ ನೀವು ರಿಟೈರ್ಡ್ ಆಗೋವರೆಗೂ ನೀವು ಟೀಚರಾಗೇ ಇರ್ತೀರಾ. ನೀವು ಹೌದು ಸರ್. ಟೀಚರಿಂದ ಹೆಡ್ ಮಾಸ್ಟರ್, ಆಫೀಸರ್ ಏನೋ ಒಂದು ಪ್ರಮೋಷನ್ಸಲ್ಲಿ ಹೋಗ್ಬೋದು ಅಷ್ಟೇ. ಎಲ್ಲ ಲಾಸ್ಟ್ BEವರೆಗೂ ಹೋಗ್ಬೋದು. DDP-ವರೆಗೂ ಕೆಲವೊಬ್ಬರು ಮಾತ್ರ, ಎಲ್ಲರಿಗೂ ಸಿಗೋದಿಲ್ಲ. ಎಲ್ಲರೂ ಸಿಗೋದಿಲ್ಲ. ಆದರೆ ನಿಮ್ಮ ಹತ್ರ ಓದಿರೋ ನಾವೆಲ್ಲರೂ IAS, IPS ಆಗಿದ್ದಾರೆ, ಡಾಕ್ಟರ್ಸು, ಇಂಜಿನಿಯರ್ಸು, ಉದ್ಯೋಗಿಗಳಾಗಿ ಎಲ್ಲ ಆಗ್ತಾರೆ. ಆದರೆ ಯಾವತ್ತೂ ನೆನೆಸ್ಕೊಳ್ಳೋದನ್ನ ತಂದೆ ತಾಯಿ ನೆನೆಸ್ಕೊಳ್ಬೇಕು, ಟೀಚರ್ಸ್ನ ನೆನೆಸ್ಕೊಳ್ಳೋದು. ಹೌದು ಸರ್, ನಿಜ ಸರ್. ಮೊನ್ನೆ ನನಗೆ ನಮ್ಮ ನಂಬಿ ಇದು ಸ್ಕೂಲ್ ಏಡೆಡ್ ಸ್ಕೂಲ್ ವಿವೇಕಾನಂದ ನನಗೆ ಐಡಿಯಾ ಇದೆ ಸರ್. ವಿವೇಕಾನಂದ ಇರಬೇಕು ಪಕ್ಕದಲ್ಲೆಲ್ಲ ಸರ್, ಹೈವೇ ಪಕ್ಕದಲ್ಲಿರೋದು. ಹೈವೇ ಪಕ್ಕದಲ್ಲಿ ಒಳಗಡೆ ಗೊತ್ತಾಗ ಇಲ್ಲ ಸರ್, ಗೊತ್ತಿಲ್ಲ ಸರ್. ವರಸಿದ್ಧಿ ವಿನಾಯಕ SVV ಮೊನ್ನೆ ಸ್ಟೂಡೆಂಟ್ಸು, ಓಲ್ಡ್ ಸ್ಟೂಡೆಂಟ್ಸು ಸೇರಿದ್ದಾರೆ, ಅಸೋಸಿಯೇಷನ್ ಮಾಡಿ 10th ಪಾಸ್ ಆಗಿ ಹೋಗಿದ್ರು. ಅಲ್ಲಿ ಎಲ್ಲ ಸೇರಿದ್ದಾರೆ ಸ್ಟೂಡೆಂಟ್ಸ್. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಿದ್ದಾರೆ. ಅವರೆಲ್ಲ ಮಾತಾಡೋದು ಅರ್ಕೊಂಡು ಮಾತಾಡ್ತಾರೆ. ಹೌದು ಸರ್, ಹೌದು. ಅಟ್ಯಾಚ್ಮೆಂಟ್ ತುಂಬ ಹತ್ತಿರ ಇದೆ. ಟೀಚರ್ ಇದ್ರು, ಇವತ್ತು ಅವ್ರು ಇಲ್ಲ, ವಯಸ್ಸಾಯಿತು, ಕೆಲವರು ಎಲ್ಲೇ ಹೋಗಿದ್ದಾರೆ. ಈಗ ಅದೊಂದು ಪ್ರತಿಯೊಂದು ಶಾಲೆಯಲ್ಲಿ ಓಲ್ಡ್ ಸ್ಟೂಡೆಂಟ್ಸು ಒಂದು ಗ್ರೂಪ್ ಮಾಡ್ಕೊಂಡಿದ್ದಾರೆ ಸರ್. ಗ್ರೂಪ್ ಮಾಡಿಕೊಂಡು ಪ್ರತಿ ವರ್ಷ ಒಂದು 6 ತಿಂಗಳಿಗೊಮ್ಮೆ ಸೇರಿ ಸ್ವಲ್ಪ ಏನು ಎಮೋಷನಲ್ ಆಗಿ ಒಂದು ಮೀಟ್ ಮಾಡ್ಕೊತಾರೆ ಸರ್. ಏನಿದೆ ಏನು ಅಂತ ಸಮ್ಮೇಳನ ಅಂತ. ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಶೂರ್ ಸರ್, ನಾನು ಕೊಡ್ತೀನಿ ಸರ್, ಅಪ್ಡೇಟ್ ಮಾಡ್ತೀನಿ ಸರ್. ಮಾಡ್ತೀನಿ ಸರ್, ನಾನು ಕೊಡ್ತೀನಿ ಸರ್. ಹೌದು ಸರ್, ಇದು ಮಾಡ್ತೀನಿ ಸರ್. ಶೂರ್ ಸರ್, ಮಾಡ್ತೀನಿ ಸರ್. ಮೇಡಮ್ ಈಗ ನಮ್ಮ ತಾಲೂಕಿನಲ್ಲಿ ಯಾವುದೂ ಇಲ್ಲ ಮೇಡಮ್, ಎಲ್ಲ ಟಾಯ್ಲೆಟ್ಸ್ ಇದೆ ಮೇಡಮ್. ಬಟ್ ಏನಂದರೆ ಅಗೇನೆಸ್ಟ್ ಸ್ಟ್ರೆಂತು ಎಲ್ಲೋ ಒಂದೆರಡು ಕಡೆ ಟಾಯ್ಲೆಟ್ಸ್ ಇಲ್ಲ ಮೇಡಮ್. ಬಟ್ ಪ್ರತಿಯೊಂದು ಶಾಲೆಯಲ್ಲಿ ಟಾಯ್ಲೆಟ್ ಇಲ್ಲ ಅಂತ ಯಾವುದಿಲ್ಲ. ಪ್ರತಿಯೊಂದು ಶಾಲೆಗೂ ವಾಟರ್ ಫೆಸಿಲಿಟಿ ಇದೆ ಮೇಡಮ್. JJMನಿಂದ ಇದೆ ಮೇಡಮ್. JJMನಿಂದ ವಾಟರ್ ಹೌದು ಸರ್. ಲೈಬ್ರರಿ ಲ್ಯಾಬ್ ಹೈಸ್ಕೂಲ್ಸ್ಗೆಲ್ಲ ಇದೆ ವೆಲ್ ಇದೆ. ಅಲ್ಲೊಂದು ಸರ್ ಸರ್ಕಾರಿ ದ್ಯಾವನಲ್ಲಿ ಸರ್, ದ್ಯಾವನಲ್ಲಿ ಕಾಂಪೌಂಡ್ ಆಗಬೇಕಾಗಿದೆ. ಹೈಸ್ಕೂಲು ದ್ಯಾವನಲ್ಲಿ ಸರ್, ಹೈಸ್ಕೂಲು ರಿಮೋಟ್ ಏರಿಯಾದಲ್ಲಿದೆ. ಇಲ್ಲದಕ್ಕೆ ಕೆಲವು ಹೆಣ್ಮಕ್ಳು TC ತಗೊಂಡು ಹೋಗ್ತಾ ಇದ್ದಾರೆ ಸರ್. ಬೇಕಾಗಿದೆ ಸರ್. ದ್ಯಾವನಲ್ಲಿ ಹೈಸ್ಕೂಲ್ ಕಾಂಪೌಂಡ್ ಸರ್, ಅದೊಂದು ಸರ್ ಪ್ರಾಬ್ಲಮ್ ಆಗಿದೆ. ದ್ಯಾವನಲ್ಲಿ ಹೈಸ್ಕೂಲ್ ಬೇರೆ ಥರ ಅಡ್ಜಸ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಅದಾದ ನಂತರ ಸರ್ ನಮ್ಮದೆಲ್ಲ ಸ್ಯಾಲ್ರಿ ಕಾಂಪೌಂಡ್ ಜಾಸ್ತಿ ಇದೆ ಸರ್. ನಮ್ಮ TP ಫಂಡ್ಸ್ ಎಲ್ಲ ಸ್ಯಾಲ್ರಿ ಕಾಂಪೌಂಡ್ಸ್ ಇದೆ. ಗ್ರೀನ್ ಬೋರ್ಡ್ ಮಾಡ್ತಾ ಇರುತ್ತೆ. ಜಸ್ಟ್ ಒಂದು ಸ್ಕೆಲಿಟನ್ ಕ್ಲಾಸ್ ರೂಮ್ ಥರ ಇರುತ್ತೆ. ಸಿವಿಲ್ ಕಾಮಗಾರಿ ಅಷ್ಟೇ. ಮೇಡಮ್ ನಮ್ಮಲ್ಲಿ ಯಾವುದಿಲ್ಲ ಮೇಡಮ್, ಆ ಥರ ಇಲ್ಲ. ನಮ್ಮಲ್ಲಿ ಹೈಸ್ಕೂಲ್ಸ್ನಲ್ಲಿ ಸ್ಮಾರ್ಟ್ ಕ್ಲಾಸ್ ಇದೆ. ಫಸ್ಟ್ ಟೈಮ್ ಇದೆ ಸರ್, ನನಗೆ ಕೊಡ್ತೇನೆ ಸರ್. ನಂಬರ್ ಆಫ್ ಸ್ಟೂಡೆಂಟ್ಸ್ ಇದೆ ಸರ್. ಸರ್ ಫಸ್ಟ್ ಟೈಮು ನಮ್ಮಲ್ಲಿ ಕೂತಿರೋದು ಸರ್ ಎಲ್ಲ ಸೇರಿ 4914 ಸರ್. 14 ಸರ್ ಫಸ್ಟ್ ಸರ್. ಸೆಕೆಂಡ್ ಎಕ್ಸಾಮ್ ಅಂತ ಫಸ್ಟ್ ಟೈಮ್ ಯಾರು ಫೈಲ್ ಆಗಿರ್ತಾರೆ ಸರ್. ಸೊ ಫಸ್ಟ್ ಟೈಮು ಸೆಕೆಂಡ್ ಟೈಮು ನಮ್ಮಲ್ಲಿ ಫೈಲ್ ಆಗಿರೋದು 860 ಸರ್. 860 ಸರ್. ಹೌದು ಸರ್. 860ನಲ್ಲಿ ಇಲ್ಲ ಸರ್, 290 ಸರ್. 890 ಸರ್. ಹಾಂ ಸರ್. ಪಾಸ್ ಆಗಿರೋದು 248 ಸರ್. ಓದಿ 4914ರಲ್ಲಿ ಪಾಸ್ ಸರ್. ಪಾಸ್ ಆಗಿರೋ ಬಂದು 4100 ಸರ್. 100 ಸರ್. 100 ಸರ್. ಹೌದು ಸರ್.
80% ಇದೆ ಸರ್. ಈಗ 100 ಸರ್, 4100. ಹಾಂ ಸರ್, ಹೌದು ಸರ್. ಈಗ ಮತ್ತೆ ಅಕ್ಪೀರ್ ಆಗಿದ್ದಾರೆ ಸರ್ ಮೊನ್ನೆ. ಹೌದು ಸರ್, ಹೌದು ಸರ್. 814ನಲ್ಲಿ ಕೆಲವರು ಇಂಪ್ರೂವ್ಮೆಂಟ್ ತಗೊಂಡಿದ್ದಾರೆ, ಕೆಲವರು ಇಂಪ್ರೂವ್ಮೆಂಟ್ ಆಗಿದ್ದಾರೆ. ಹೌದು ಸರ್. ಸೊ ಟೋಟಲ್ 890 ಆಗುತ್ತೆ ಸರ್. ಸರ್ ನಮ್ಮ ತಾಲೂಕು, ನಮ್ಮ ಜಿಲ್ಲೆಯಲ್ಲಿ ಸರ್ ನಾವು ಸೆಕೆಂಡ್ ಪ್ಲೇಸ್ನಲ್ಲಿದ್ದೀವಿ ಸರ್. ಫಸ್ಟ್ ಬಂದು ಶ್ರೀನಿವಾಸಪುರ ಸರ್. ಹೌದು ಸರ್, ಫಸ್ಟ್ ಇದೆ. ನಾವು ಸೆಕೆಂಡ್ ಪ್ಲೇಸ್ನಲ್ಲಿದ್ದೀವಿ ಸರ್. ಸೊ ಮತ್ತು ಥರ್ಡ್ ಬಂದು KGF ಸರ್. KGF ಬಂಗಾರಪೇಟೆ ಆ ಥರ ಇದೆ. 890ನಲ್ಲಿ 248 ಪಾಸ್ ಆಗಿದ್ದಾರೆ ಸರ್. 248. ಹೌದು ಸರ್. ಸೊ ಟೋಟಲ್ ಪರ್ಸೆಂಟೇಜ್ 27% ಪಾಸ್ ಆಗಿದ್ದಾರೆ ಸರ್. ಮಿಕ್ಕಿದ್ರು ಫೈಲ್ ಆಗಿದ್ದಾರೆ ಸರ್. ಈಗ ಮತ್ತೆ ಇನ್ನೊಂದು ಎಕ್ಸಾಮ್ ಇದೆ ಸರ್. ಆಗಸ್ಟ್ 2nd ಎಕ್ಸಾಮ್ ಇದೆ ಸರ್. ಮತ್ತೆ ಇದು ಇವಾಗ ನಾವು 4414ಅಲ್ಲಿ 4003 ಜನ ಪಾಸ್ ಆಗಿದ್ದಾರೆ. ಹೌದು ಸರ್. 800 ಜನ ಇವಾಗ ಆಲ್ಮೋಸ್ಟ್ ನಮಗೆ 800 ಹೋದ್ರೆ 890 ಸರ್. ಹೌದು ಸರ್. 814 ಜನ ನಮ್ಮಲ್ಲಿ ಸೆಕೆಂಡ್ ಎಕ್ಸಾಮ್ ಫೈಲ್ ಆಗಿದ್ದಾರೆ. ಹೌದು ಸರ್. 816 ಜನ ಫೈಲ್ ಆಗಿದ್ದಾರೆ. 814 ಜನ ಚಿಕ್ಕ ನಂಬರ್ ಏನಲ್ಲ, ನಮ್ಮ ತಾಲೂಕು ದೊಡ್ಡ ನಂಬರ್ ಆಗಿರೋದು ದೊಡ್ಡ ನಂಬರ್. ಬಟ್ ಇಡೀ ಜಿಲ್ಲೆಯಲ್ಲಿ ನಮ್ಮ ತಾಲೂಕಿನಲ್ಲೇ ಸರ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಜಾಸ್ತಿ ಇರೋದು. ಹೌದು ಸರ್. ಹೌದು ಸರ್. 5000. ಹೌದು ಸರ್. ಹೌದು ಸರ್. ಹೌದು ಸರ್. 26 ಹೈಸ್ಕೂಲ್ಸ್. ಹೌದು ಸರ್. ವೋಟರ್ಸ್ 1,20,000. ಹೌದು ಸರ್. ಪಾಪ್ಯುಲೇಷನ್ 2 ಲಕ್ಷ ಚಿಲ್ಲರೆ. ಹೌದು ಸರ್. ಪಾಪ್ಯುಲೇಷನ್. ರೂರಲಲ್ಲಿ 1,24,000 ವೋಟ್ ಇದ್ದಾರೆ. ನಮ್ಮ ಹೈಸ್ಕೂಲ್ಸ್ 101 ಇದೆ ಸರ್. 101 ಹೈಸ್ಕೂಲ್ಸ್ ಇದೆ ಸರ್ ಟೋಟಲ್. 101 ಹೈಸ್ಕೂಲ್ ಇದೆ. 220 ಅಂದ್ರೆ ನಾವು 3 ಹೋಗ್ಬಿಟ್ಟು ಸೇರಿಸ್ಕೊಂಡು ಹೇಳ್ತೀರಿ. ಹೌದು ಸರ್. ಎಲ್ಲ ಸೇರಿ ಸರ್. ಎಲ್ಲ ಸೇರಿ ಸರ್. ಟೋಟಲ್ ಪಾಪ್ಯುಲೇಷನ್ ಲೆಕ್ಕ ಮಾಡಿದ್ರೆ ಈ ಸ್ಟೂಡೆಂಟ್ಸೇ ಕಮ್ಮಿನೇ ನಮ್ಗೆ ಹೇಳಕ್ಕೆ ಇರೋ ಸ್ಟೂಡೆಂಟ್ಸ್ ಟೋಟಲ್ ಪಾಪ್ಯುಲೇಷನ್ 3 ಹೋಗ್ಲಿ ಎಕ್ಸ್ಟ್ರಾ ನಾವು ಸೇರಿಸ್ಕೊಂಡು ಸುತ್ತೂರು ಸೇರಿಸ್ಕೊಂಡು ಆ 3 ಹೋಗ್ಲಿ ಸೇರಿಸ್ಕೊಂಡು ಸೇರಿಸ್ಕೊಂಡು ನಮಗೆ ಸ್ಟೂಡೆಂಟ್ಸು ಲೆಕ್ಕ ಮಾಡೋದ್ರಿಂದ ಕಡಿಮೆನೇ ನಮಗೆ. ಯಾಕಂದರೆ ಇಲ್ಲಿಂದ ಬೇರೆ ಕಡೆಗೆ ಹೋಗ್ತಾರೆ ಸರ್. ನಿಜ ಸರ್. ಆದ್ರೂ 814 ಜನ ಫೈಲಾಗಿದ್ದಾರೆ ಅಂತ ಹೇಳಿದ್ರೆ ಅದು ದೊಡ್ಡ ನಂಬರ್. ದೊಡ್ಡ ನಂಬರ್. ಅಲ್ಲಿ ನಾವು ನಿಮ್ಮನ್ನೇನು ಅನ್ನಕ್ಕಾಗಿ ಸ್ಟೂಡೆಂಟ್ಸ್ ಕೊಡ್ತಾ ಇದೆ ಆದರೆ ಈ ಥರ ಆಗ್ತದೆ ನೋಡ್ತೀನಿ ನೆಕ್ಸ್ಟ್ ಇವಾಗ ಬರೋ ಎಕ್ಸಾಮ್ಸ್ ಅಲ್ಲ. ಹೌದು ಸರ್. ಸೆಕೆಂಡ್ ಎಕ್ಸಾಮ್ ಇದೆ ಸರ್. ಸೆಕೆಂಡ್ ಎಕ್ಸಾಮ್ ಮಾಡಿ ರಿಟೈರ್ಡ್ ಆಗಿಲ್ಲ. ಹೌದು ಸರ್. ಆಗಸ್ಟ್ 30 ರಿಟೈರ್ಡ್ ಆಗ್ತೀನಿ ಸರ್. ನೆಕ್ಸ್ಟ್ ಮಂತ್ ರಿಟೈರ್ಡ್. ಹೌದು ಸರ್. ಏನೇ ಇಲ್ಲ ನಮಗೆಲ್ಲ ಇಲ್ಲ ಸರ್. ಇನ್ನೂ ಟೈಮ್ ಇದೆ ಅಂತ ಹೇಳಿಲ್ಲ ಸರ್. ಅದಕ್ಕೆ ನೀವು ಕಂಟಿನ್ಯೂ ಮಾಡ್ಕೊಂಡು ಬರ್ತೀವಿ ಯಾವತ್ತೂ. ನಾವೇ ಕಂಟಿನ್ಯೂ ಮಾಡಿ. ಓಕೆ. ಎಲೆಕ್ಷನ್ ಇದರಲ್ಲಿ ಈಗ ಎಲೆಕ್ಷನ್ ಅಂತ ಈ ಎಕ್ಸಾಮಲ್ಲಿ ಸ್ವಲ್ಪ ಪರ್ಸನಲ್ ಆಗಿ ತಗೊಂಡು ಆ ಸ್ಟೂಡೆಂಟ್ಸ್ ಯಾರು ಎಕ್ಸಾಮ್ ಕಟ್ಟಬೇಕು ಅಂತಿದ್ದಾರೆ ಅವ್ರನ್ನ ಒಂದು ಫಾಲೋ ಅಪ್. ಫೈಲ್ ಆಗಿರ್ತಿದ್ರೆ ಎಕ್ಸಾಮ್ ಕಟ್ಟಕ್ಕೆ ಬರ್ತಾರಲ್ಲ ಅವ್ರನ್ನ ಫಾಲೋ ಅಪ್ ಮಾಡಿ. ನಿಮ್ಗೆ ಗೊತ್ತಾಗುತ್ತೆ. ಹೌದು ಸರ್. ಅಂತ ಅವ್ರು ಫಾಲೋ ಅಪ್ ಮಾಡಿ ಸ್ವಲ್ಪ ಒಂದು ಟ್ಯೂಷನ್ ಏನಾದರೂ ಹೇಳ್ಕೊಡೋದು. ನಾವು ಸ್ಪೆಷಲ್ ಕ್ಲಾಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ ಸರ್. ಹೆಚ್ಚಿನ ಸುದ್ದಿಗಳಿಗಾಗಿ ಮುಳುಬಾಗಿಲು ಟೈಮ್ಸ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಐಕಾನ್ ಒತ್ತಿ.